ಮನೆಗೆ ಬಂದಿದ್ರಿ ಎಷ್ಟೊತ್ತಾಗಿತ್ತು ಸಮಯ? 6:30 ಮನೆಗೆ ಬರೋದಕ್ಕೆ. ಓಕೆ, ನಿಮಗೆ ಕೋರ್ಟ್ ಒಂದು ಕಂಡೀಷನ್ಸ್ ಹಾಕಿ ಜಾಮೀನು ಕೊಟ್ಟಿರುತ್ತಲ್ಲ, ಎಷ್ಟು ದಿನದಳ ಹೋಗಿ ನೀವು ಸ್ಟೇಷನ್ ಒಂದು ಸಿಗ್ನೇಚರ್ ಹಾಕಿ ಅಂತ ಏನಾದರೂ ಹೇಳಿದ್ರಾ? ನಾನು ಇಷ್ಟು ಸಲ ಜೈಲ್ಗೆ ಹೋಗಿ ಬಂದಿರೋವಾಗಲೂ ಒಂದು ಸತಿನೇ ನಮಗೆ ಕರೆದೆ ಆ ಥರ ಯಾವತ್ತೂ ಬಿಹೇವ್ ಮಾಡಿಲ್ಲ. ನಾನೇ ಹೋಗ್ಬಿಡ್ತೀನಿ, ನಾನೇ ಹೇಳಿದ್ದೀನಿ, ನಾನೇ ಬರ್ತೀನಿ. ಸ್ಟೇಷನ್ ಹೋಗಿ ಸಿಗ್ನೇಚರ್ ಹಾಕಿ ಬರ್ತಿದ್ರಿ, ಪ್ರೋಸೆಸ್ ಗೊತ್ತಿದೆ ನಿಮಗೆ? ನನಗೆ ಗೊತ್ತಿದೆ. ಓಕೆ, ಭಾನುವಾರ ಟೈಮಲ್ಲೇ ನೀನು ಬರಲೇಬೇಕು ಅಂತಾನು ಹೇಳ್ತಾರೆ. ಅವ್ರು ಕರೆದಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಸರ್ ನಿಮ್ಗೆ ಏನೇನಾದ್ರು ಇದ್ರೆ ನಮ್ಮ ಮನೆ ಮುಂದೆ ಬರಬೇಡಿ ಸರ್, ಫೋನ್ ಮಾಡಿ ಒಂದು ಫೋನ್ ಮಾಡಿದ್ರೆ ನಾನು ಬರ್ತೀನಿ. ನನ್ನ ಮನೆ ಮುಂದೆ ಬಂದರೆ ನೋಡಿರೋರೆಲ್ಲ ಏನು ಅನ್ಕೊಳ್ಳಲ್ಲ, ಓ ತಿರ್ಗಾ ಏನೋ ಮಾಡ್ಕೊಂಬಂದವನೇ ಏನೋ ಮಾಡವನೇ ಅಂತ ತುಂಬ ಅವಮಾನ ಮಾಡ್ತಾ ಇದ್ದೀರಾ ಅಂತಲೂ ನಾನು ಕೇಳಿದೆ. ಅವರು ಯಾವುದಕ್ಕೂ ಬಗ್ಗಿಲ್ಲ. ಅದು ಒಂದು ನಮ್ಮದು ಜಾತಿ ಬಗ್ಗೆ ಕೇಸ್ ಸಿಕ್ಕಿದ್ನಂತ ಹೇಳಿದ್ನಲ್ಲ, ಇದೆಲ್ಲ ಅವ್ರು ದುಡ್ಡು ಕೊಟ್ಟು ಮಾಡಿಸ್ತಾ ಇರೋದು. ಅಂದ್ರೆ ನೀವು ಒಬ್ಬರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದಿರಿ, ಅದನ್ನ ವಾಪಸ್ ತಗೊಳ್ಳಿ ಅಂತ ಪೊಲೀಸರು ಒತ್ತಡ ಹಾಕ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ನಿಮ್ಮ ಆರೋಪ. ಸೊ ನನಗೊಂದು ಪ್ರಶ್ನೆ ಇದೆ ಅಪ್ಪ, ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲದರಲ್ಲೂ? ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಮಾಡ್ಲೇ ಇಲ್ಲ, ನನ್ನ ಜೈಲಿಗೆ ಹಾಕಿದ್ರು ಅಂತ ಹೇಳ್ತೀರಿ. ಡಕಾಯಿತಿ ಕೇಸಲ್ಲಿ ನಾನು ಇರಲಿಲ್ಲ, ನನ್ನ ಮೇಲೆ ಕೇಸ್ ಹಾಕಿದ್ರು, ಒಳಗಡೆ ಹಾಕಿದ್ರು ಅಂತೀರಿ. ಅಟ್ರಾಸಿಟಿ ಕೇಸ್ ಹಾಕಿದೀನಿ, ಅದನ್ನ ವಾಪಸ್ ತಗೊಳ್ಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ, ಆ ಕಾರಣಕ್ಕೆ ಇಷ್ಟೆಲ್ಲ ದೌರ್ಜನ್ಯ ಆಗುತ್ತೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಯಾಕೆ? ಪ್ರಸಾದೆ ಯಾಕೆ ಟಾರ್ಗೆಟ್ ಆದ್ರು? ನಿಮ್ ಏರಿಯಾದಲ್ಲಿ ಯಾರು ಕೂಡ ಜನ ವಾಸ ಮಾಡ್ತಾ ಇಲ್ವಾ? ಸಾಕಷ್ಟು ಜನ ವಾಸ ಮಾಡ್ತಿದಾರಲ್ವಾ? ಸುಖ ಸುಮ್ಮನೆ ಆರೋಪ ಮಾಡೋದಕ್ಕೆ ಸಾಕಷ್ಟು ಜನ ಸಿಗ್ತಾರಲ್ಲ, ಯಾಕೆ ಪ್ರಸಾದ್ ಅವ್ರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ? ನೀವು ಮಾಡೇ ಇಲ್ಲ ಅಂದ್ರೆ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ತಲೆ ಕೆಟ್ಟಿದ್ಯಾ? ಪ್ರೂವ್ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕ್ತಾನೆ ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ, ಅದನ್ನ ಪ್ರೂವ್ ಮಾಡ್ತಾರಲ್ವಾ ಕೋರ್ಟಲ್ಲಿ. ನೀವು ಹೇಳಿದ ತಕ್ಷಣ ನಾವು ಎಲ್ಲರೂ ನಂಬಿಡ್ತಾರಾ? ನಾನು ಮಾಡೇ ಇಲ್ಲ, ಸುಮ್ಮನೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಪೊಲೀಸರು ಬರ್ತಿದ್ದಾರೆ ಅಂದ್ರೆ ಜನ ನಂಬಿಡ್ತಾರಾ? ಜನ ನಂಬೋದು ಬೇಡ, ನಾವು ಮಾಡಿದ್ದೀವಿ ಅಂತ ಏನಾದರೂ ಅಲ್ಲಿ ಪ್ರತಿಯೊಂದು ಕಡೆ CC ಕ್ಯಾಮ್ರಾ ಅನ್ನೋದು ಇದೆ, ಪ್ರತಿಯೊಂದು ಎಲ್ಲನೂ ಐತೆ. ನನ್ನ ಮೇಲೇನೂ A1 ಅಂತ ಫಿಟ್ ಮಾಡೋಕ್ಕೆ ಅವ್ರಿಗೆ ಇದಿಲ್ಲ, ಆದರೂ A1 ಅಂತ ಏನಕ್ಕೆ ಫಿಟ್ ಮಾಡಿದ್ದಾರೆ? ಅವರು ಮೀಟರ್ ಸೀನ ಅನ್ನೋ ಒಬ್ಬ ಇದ್ದಾನೆ, ಬಡ್ಡಿ ಬಿಡೋನು, ಅವ್ರು ಬಿಟ್ಟರೆ ಯಾರು ಇಲ್ಲ ಊರಲ್ಲಿ. ಅವ್ರು ನನ್ನ ಜೀವನ ಹಾಳು ಮಾಡೋಕ್ಕೆ ಕಾರಣನೇ ಅವನೇ. ಈಗ ಅವ್ರು ಟಾರ್ಗೆಟ್ ಮಾಡಿದಾರಪ್ಪ, ಅವ್ರ ಮೇಲೆ ಕೇಸ್ ಹಾಕಿದ್ದಕ್ಕೆ ಅದ್ರ ಮೇಲೆ ಒತ್ತಡ ಬರ್ತಾ ಇದೆ ಅಂದ್ರೆ ಅವ್ರಿಗೂ ಪೊಲೀಸರಿಗೆ ಏನ್ ಸಂಬಂಧ ಅನ್ನೋದು ಪ್ರಶ್ನೆ ಬರುತ್ತಲ್ವಾ? ಅವ್ರಿಗೆ ಯಾಕ್ರಿ ರಕ್ಷಣೆ ಕೊಡ್ತಾರೆ ಪೊಲೀಸರು? ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟು ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸಾಕ್ಷಿ ಇದೆಯಾ? ಆ ಸ್ಟೇಷನ್ ಅಲ್ಲಿ ಪ್ರತಿ ಒಂದು ಇದೆ, ಎಲ್ಲಾನು ದುಡ್ಡು ಕೊಟ್ಟೆ ಮಾಡೋದು. ನಾವು ಹೋದ್ರೆ ನ್ಯಾಯ ಸಿಕ್ಕಲ್ಲ. ಸ್ಟೇಷನ್ ಅಲ್ಲಿ ಇರೋದು, ಬನ್ರಿ ಪ್ರಸಾದ್ ನಮ್ಮ ಹತ್ರ ಸಾಕ್ಷಿಗಳಿದೆ, ದುಡ್ಡು ತಗೊಂಡಿದೀವಿ, ಸೀನಾ ಅನ್ನೋರು ನಮಗೆ ದುಡ್ಡು ಕೊಡ್ತಿದ್ದಾರೆ, ಮಂತ್ಲಿ ಇಷ್ಟು ಇನ್ಕಮ್ ಬರ್ತಾ ಇದೆ ಅಂತ ಪ್ರಸಾದ್ ಅವ್ರನ್ನ ಕರೆಸಿ ಸಾಕ್ಷಿ ತೋರಿಸ್ಬಿಟ್ರ ಪೊಲೀಸರು? ಯಾಕೆ ಅಂದ್ರೆ ಅವನು ಟೈಮಲ್ಲಿ ನಾನು ಕರೆದಿದ್ದ, ನನ್ನ ಆಫೀಸಲ್ಲಿ ಅಡ್ಡ ಹಾಕೋ ಫೈನಾನ್ಸು, ಅವ್ನಿಗೆ ಯಾರ್ಯಾರು ಫೈನಾನ್ಸ್ ಮಾಡಿರ್ತಾನೋ ಅವ್ರನ್ನೆಲ್ಲ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಪಾತ್ರೆ ಸಾಮಾನುಗಳೆಲ್ಲ ಆಚೆಗೆ ಇಳಿದು ಅವ್ರ ದುಡ್ಡು ವಸೂಲಿ ಮಾಡ್ಕೊಡ್ಬೇಕು. ಇಲ್ಲ, ಅವ್ರಿಗೆ ನಾನು ಕೆಲಸ ಮಾಡಬೇಕು, ಆಫೀಸ್ ಇದೆ, ಅವ್ರ ಆಫೀಸ್ ಮುಂದೆ ಯಾವತ್ತೂ ಹುಡುಗರು ನಿಂತ್ಕೊಂಡು ನಿಂತ್ಕೋಬೇಕು. ಅವ್ರು ಯಾರ್ಯಾರು ಬಡ್ಡಿ ಬಿಟ್ಟಿರ್ತಾರೋ ಅವ್ರ ಮನೆಗೆ ಹೋಗಿ ನಾವು ದೌರ್ಜನ್ಯ ಮಾಡಿ ಅವ್ರ ಪಾತ್ರ ಸಾಮಾನೆಲ್ಲ ಬಿಸಾಕಿ ಆ ದುಡ್ಡು ತಗೊಂಬಂದು ಇವ್ರು ಕೊಟ್ರೆ ಇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ನನಗೆ ಮತ್ತೆ ರಿಪೀಟ್ ಆಗೋದು, ಪ್ರಸಾದ್ ಒಬ್ಬರೇ ಕಾಣಿಸ್ತಿದ್ದಾರೆ. ಯಾಕೆ? ಅವ್ರು ಯಾರು ಆರೋಪ ಮಾಡ್ತಿದ್ದೀರಲ್ಲ ಅವ್ರಿಗೂ ಪ್ರಸಾದ್ ಅವ್ರು ಕಾಣಿಸ್ತಿದ್ದಾರೆ, ಪೊಲೀಸರಿಗೂ ಪ್ರಸಾದ್ ಅವ್ರು ಕಾಣಿಸ್ತಿದ್ದಾರೆ. ವಿದ್ಯಾರಣ್ಯಪುರದಲ್ಲಿ ಯಾವ ಕುಟುಂಬಗಳು ವಾಸ ಮಾಡ್ತಿಲ್ಲ, ಯಾರೂ ಜನ ವಾಸ ಮಾಡ್ತಿಲ್ಲ, ಆದ್ರೂ ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾಪ ಇವ್ರನ್ನ ಕರ್ಕೊಂಡು ಬಂದು ವಸೂಲಿ ಮಾಡಿ ಅಂದ್ರು ವಸೂಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಇವ್ರೊಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು, ಅದನ್ನ ವಾಪಸ್ ತೊಳೋಕೆ ದೌರ್ಜನ್ಯ ಎಸಗ್ತಿದ್ದಾರೆ ಪೊಲೀಸರ ಮೂಲಕ ಅನ್ನುವಂಥದ್ದು ಇವ್ರ ಆರೋಪ, ಇವ್ರ ವರ್ಷನ್. ಬಟ್ ಇದಕ್ಕೆ ಯಾವುದಕ್ಕೂ ಸಾಕ್ಷಿಗಳಿಲ್ಲ ಇವ್ರು ಮಾಡ್ತಾ ಇರುವಂಥ ಆರೋಪಗಳಿಗೆ. ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಸ್ಟೇಷನ್ಗೆ ಹೋಗಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಅಷ್ಟೇ, ಬಟ್ ಅವ್ರ ಕೈಯಲ್ಲೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕೂಡ ಒದಗಿಸ್ತಿಲ್ಲ. ವರ್ಷನ್ ಕೇಳಿಸ್ಕೊಳ್ತಾ ಇದೀವಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ. ವೆಂಕಯ್ಯ ಸರ್ ಹೇಳಿ, ನಮ್ಮ ಪ್ರಶ್ನೆ ಇರೋದು, ಓಕೆ ಪ್ರಸಾದ್ ತಪ್ಪು ಮಾಡಿದ್ದಾರೆ, ಬೇಲ ಮೇಲೆ ಆಚೆ ಬಂದಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಿ ನಿಯಮಗಳನ್ನ ಫಾಲೋ ಮಾಡಿ ಸ್ಟೇಷನ್ಗೆ ಬನ್ನಿ ಅಂತ ಕರೆಯೋದ್ರ ಅರ್ಥ ಇದೆ. ಕುಟುಂಬ ಏನು ಮಾಡಿದೆ ಅಂತ, ಅವ್ರ ತಂದೆ ಏನು ಮಾಡಿದ್ದಾರೆ, ಸಹೋದರರು ಏನು ಮಾಡಿದ್ದಾರೆ, ಸಹೋದರಿ ಏನು ಮಾಡಿದ್ದಾರೆ, ಒಬ್ಬ ಹೆಣ್ಣು ಮಕ್ಕಳು ಇರುವಂತಹ ಮನೆಗೆ ಹಿಂಗೆಲ್ಲ ಏಕಾಏಕಿ ಪೊಲೀಸರು ನುಗ್ಗಬಹುದಾ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ. ವೆಂಕಯ್ಯ ಸರ್ ಹೇಳಿ, ತಾವು ಕೇಳಿದ್ರ ಸೌಜನ್ಯಯುತವಾಗಿ ದಯವಿಟ್ಟು ಬಿಡಿ ಸರ್, ನಾವು ಕಳಿಸ್ತೀವಿ, ಒಂದು ಸಿಗ್ನೇಚರ್ ಅಲ್ವಾ ಕಳಿಸ್ತೀವಿ, ಮನೆಗೆ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರಾ? ಯಾವುದು ಮೇಡಮ್? 6:30 ಬಂದ, ಬಾತ್ರೂಮ್ ಒಳಗಡೆ ಹೋಗಿದ್ದಾನೆ, ಬಾತ್ರೂಮಲ್ಲಿ ಇರೋವನ್ನೇ ಈಚೆ ತೊಳೆದಿದ್ದಾರೆ. ಏಯ್ ಆಮೇಲೆ ಬಂದು ಸ್ನಾನ ಮಾಡೋಣ ನಡಿಯ ನೀನು, ನಾನು ಕಳ್ಸಲ್ಲ. ನಿನ್ನ ಹತ್ರ ಏನು ಪ್ರೂಫ್ ಇದೆ? ನಾನು ಮಾತ್ರ ಕಳ್ಸಲ್ಲ, ನೀನು ಯಾಕೆ ಫೋರ್ಸ್ ಮಾಡ್ತೀಯ ಅಂತ ಕೇಳಿದೆ ಮೇಡಮ್. ಏಯ್ ನಿನ್ನ ಮಾತೇನು? ನಮ್ಗೆ ಸಾಹೇಬ್ರು ಕೊಟ್ಟಿರೋದು, ಅವಾಗ ಸಾಹೇಬ್ರು ಕೊಟ್ಟಂಗೆ ನಾವು ನಡಿಬೇಕು. ರಾತ್ರಿ 12 ಗಂಟೆ ಆಗಿತ್ತಾ ಬಂದಾಗ? ಇಲ್ಲ, 6:30ಗೆ ಬಂದ್ರು. ಆಮೇಲೆ ಸಾಯಂಕಾಲ 6 ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ. ಇದೆಲ್ಲ ನಾನು ಫೋರ್ಸ್ ಮಾಡಿದ್ದಕ್ಕೆ ಅವ್ರೇನ್ ಮಾಡಿದ್ದಾರೆ,
ನನ್ನ ತೊಳ್ಬಿಟ್ರು. ನೀನೇನು ತೊಳೆದ್ರು ನಾನು ಅವ್ನು ಕಳ್ಸಲ್ಲ. ನೀವು ಮಾಡೋ ಕೆಲಸ ತಲೆ ಕೆಲಸಗಳು 20 ವರ್ಷದಿಂದ ನೋಡ್ತಾ ಇದ್ದೀವಿ ನಾನು. ನೀವು ಮಾಡೋ ಕೆಲಸಗಳು ಅವ್ನು ಮೇಟ್ರ್ ಸೀನ್ ಹತ್ರ ದುಡ್ಡು ಇಸ್ಕೊಡೋದು, ನೀವು ಇದು ಮಾಡೋದು. ಅವ್ನಿಗೆ ಏನು ಮಾಡಿದ್ರು ಫಸ್ಟ್ ಏನಾದ್ರು ಈ ರಾಮನವಮಿ ಮಾಡ್ತಾ ಇದ್ದೀನಿ ಮೇಡಮ್, ಶ್ರೀರಾಮನವಮಿ ಬೊಮ್ಮಸಂದ್ರ ರಾಮಚಂದ್ರಪುರ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ. ಆ ಟೈಮಲ್ಲಿ ಇವನ ಜೊತೆಲಿ ಹೋಗಿದ್ದಾರೆ. ಅಲ್ಲ, ಯಾವತ್ತು ವೆಂಕಯ್ಯ ಅವರೇ ನಿಮ್ಮ ಮಗನಿಗೆ ನೀವು ಹೇಳಲೇ ಇಲ್ವಾ ಬುದ್ಧಿವಾದವನ್ನ, ಇಂಥವೆಲ್ಲ ಮಾಡ್ಬೇಡಪ್ಪ, ನ್ಯಾಯಯುತವಾಗಿ ಬದುಕು ನಡೆಸೋಣ, ದುಡಿದು ತಿನ್ನೋಣ, ದುಡಿದು ಜೀವನ ಮಾಡೋಣ ಅಂತ ಯಾವತ್ತೂ ಕೂಡ ಬುದ್ಧಿ ಹೇಳಬೇಕು ಅಷ್ಟೇ ಹೇಳಿದೀವಿ ಮೇಡಮ್. ಇದು ಆದ್ರೂ ಕೂಡ 3 ಕೊಲೆ ಕೇಸು, ಅದಾದ್ಮೇಲೆ ಡಕಾಯಿತಿ, ಇಷ್ಟೆಲ್ಲ ಕೇಸಲ್ಲಿ ಅವ್ರು ಒಳಗಡೆ ಹೋಗಿ ಬರ್ತಾರೆ ಅಂದ್ರೆ ಯಾಕೆ ಬದಲಾವಣೆ ಆಗ್ಲಿಲ್ಲ? ಬದಲಾವಣೆ ಏನಕ್ಕಾಗಿಲ್ಲ ಅಂದ್ರೆ ಆ ಮೇಟರ್ ಸೀನ್ ಫೈನಲ್ಸು ನಮ್ಮ ಎಲ್ಲ ಗುಡ್ಸ್ಗಳು ಇತ್ತು. ಒಂದೊಂದು 10,000 ಕೊಡೋದು, ಅವ್ರ ಹತ್ರ ಅಲ್ಲಿ ಅವನು 10,000 ಕೊಟ್ಟಿಲ್ಲ, ವಸೂಲು ಮಾಡ್ಕೊಂಡ್ ಬರ್ರೋ. ಓಕೆ, ದುಡ್ಡಿಗೆ ಪೊಲೀಸರು ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ನಿಮ್ಮ ವರ್ಷನು. ಇವ್ರು ಹೇಳ್ತಾ ಇರೋದು ಯಾರ ಹತ್ರನೂ ದುಡ್ಡು ಹೋಗ್ತಾ ಇದೆ ಪೊಲೀಸರಿಗೆ, ಅವರ ಅಣತಿಯಂತೆ ಅವ್ರು ಕೆಲಸ ಮಾಡ್ತಿದ್ದಾರೆ, ಆ ಕಾರಣಕ್ಕೆ ದೌರ್ಜನ್ಯ ಎಸಗ್ತಿದ್ದಾರೆ ಅಂತ ಇವ್ರ ಆರೋಪ. ಬಟ್ ಆರೋಪಗಳಿಗೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಅವ್ರು ಕೊಟ್ಟಿಲ್ಲ. ಬಟ್ ನಾವು ನೋಡಿದ್ದೀವಿ, ಕೇಳಿದ್ದೀವಿ, ನಮಗೆ ಗೊತ್ತು ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಹೆಣ್ಣು ಮಕ್ಕಳಿರುವಂತಹ ಮನೆಗೆ ರಾತ್ರೋರಾತ್ರಿ ನುಗ್ಗಿದ್ ಯಾಕೆ ಅಂತ ಇದೇ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮಗಳೇನು ಹೇಳುತ್ತೆ, ಪೊಲೀಸರು ಹೇಗೆ ನಡ್ಕೊಳ್ಬೇಕಾಗಿತ್ತು,